ಎಲ್ಲರೂ ರೆಡಿ ಆದ್ರಿ? ಸ್ಟಾರ್ಟ್ ಮಾಡ್ಲಿ ನಾನು? ರೆಡಿ ಸ್ಟಡಿ ಗೋ. 10, 20, 30, 40. ನಡಲಿ ಸ್ಟಾರ್ಟ್ ಮಾಡತ್ತಾ? ನಡಲಿ ಬಚ್ಚಿಟ್ಕೊ. ನಡ್ರಿ ಅವಂಗ ಗೊತ್ತಾಗ್ಬಾರ್ದು ಹಂಗ ಬಚ್ಚಿಟ್ಕೊಂಡಿ ನೋಡ್. ನಾವಂತರು ನಡಿಲಿ ಹಂಗ ಮಾಡೋಣ. ನಾವು ನೀ ಯಾಕೆ ಬಂದಿಯಾ? ನಾ ಬಂದ ಕಡೆ ನಿನ್ನ ಜಾಗ ನಾ ಏನ್ ತಿಕ್ಕಿನ ಹೋಗ ಕಡೆ. ಫ್ರೆಂಡ್ಸ್ ಅಂತಾರಲ್ಲ ಲೋಗ ಯಾವಾಗ ನಂಗೆ ಎಲ್ಲಿ ಇಷ್ಟ ಅಲ್ಲೇ ಬಂದು ನಿಂತಿದ್ದಾನೆ. ಈ ಹಂದಿ ಮುಸುಡಿಕ್ಕೆ ನಾವೆಲ್ಲ ಇರ್ತೀವಿ ನೋಡಿ, ಅಲ್ಲೇ ಬರ್ತಾವ ನೋಡಿಕಿ. ನೀನು ಮುಸುಡಿ ನೋಡ್ಕೊ, ಧನದ ಮುಸುಡಿ ಆಗಿತ್ತು ನನಗೆ ಹೇಳ್ತಿಯಲ್ಲೋ. ಬಾಯ್ ಮಾಡ್ಬಿಡ್ರಿ ಸುಮ್ಮನೆ, ಮತ್ತೆ ಅವ್ನು ಗೊತ್ತಾಗ್ಬಿಡ್ತೈತಿ. ಅದ್ರಲ್ಲಿ ನಾವು ಬಚ್ಚಿಟ್ಕೊಂಡಿದ್ದು ಅವ್ನು ಕಾಣಿಸೋದಿಲ್ಲ ಅಂತೀಯಾ? ಬಂದಾಗ ಓಡ್ಬಿಡ್ರ ಮತ್ತೆ. 50, 60, 70, 80, 90, 100. ಬಂದೆ. ಎಲ್ಲಿ ಬಚ್ಚಿಟ್ಕೊಂಡಿರ್ಬೇಕು ಇವ್ರು? ಎಲ್ಲೋಗು ಯಾರು ಇವ್ರು? ಕಾಣತೇ ಇಲ್ಲ ಯಾರು? ಅಲ್ಲಿ ಎಲ್ಲರೂ ಒಂದ ಕಡೆ ಬಚ್ಚಿಟ್ಕೊಂಡಾರ. ಸಂಜು ಸ್ಟಾಪ್, ಗೀತಾ ಸ್ಟಾಪ್, ಮಂಜು ಸ್ಟಾಪ್, ಮನುಷ್ಟಿ ಸ್ಟಾಪ್, ಸ್ನೇಹ ಸ್ಟಾಪ್. ಎಲ್ಲಾರು ಸಿಕ್ಕಿ ಬಿದ್ರಿ. ಬರ್ರಿ. ಕಾಣಂಗ್ ಬಚ್ಚಿಟ್ಕೊಂಡಿರಲ್ಲ ಅವ್ವ. ಈಕಿನ ಬಂದಿದ್ದೆಲ್ಲ ಆಗಿದ್ದದ. ಫಸ್ಟ್ ನನ್ಗ ಸ್ಟಾಪ್ ಮಾಡ್ಬಿಟ್ಟಾವ. ಅಯ್ಯ ಮೊದಲು ನೀನ ಕಂಗೆ ಸ್ಟಾಪ್ ಮಾಡ್ಯಾನವ. ನೀ ಕಾಣಂಗಿಲ್ಲ ನಿಂತ್ಕೊಂಡು ಬಚ್ಚಿಟ್ಕೋಬೇಕಿಲ್ಲ. ಎಲ್ಲರೂ ಒಂದ ಕಡೆ ನಿಂತು ಬಿಟ್ಟು ಅದಕ್ಕೆ ಕಂಡಿಡ್ದಾವ. ಬರ್ರಿ. ಅಷ್ಟು ಜಲ್ದಿ ಹೆಂಗ್ ಕಂಡಿಡ್ದಿಲ್ಲ ನೀನು? ಅದ್ಯಾ ಮಾಯೊಳಗ್ ಕಂಡಿವ್ಲೇಪ್ಪ ನಿಂಗ? ಹೋಲೆ ಅಲ್ಲಿ ಎಲ್ಲಾರು ಗುಂಪಾಗಿ ನಿಂತೀನಿ ಮತ್ತೆ ಕಾಣ್ಲಾರ ಇರ್ತಾನೆ. ಓ ಅದೈಕಿ ಬಡ್ಕೊಂಡೆ ನಾನು. ಗೀತಿ ಬಂದ್ ಸಿಕ್ಕೊಂಡ್ಲಲ್ಲ, ಅದಕ್ಕೆ ಕಂಡಿವ್ ನಾವು. ಅಲ್ಲ ತಾನ್ ಸಿಕ್ಕಾಕೊಂಡ್ರೆ ನಾನೇ ಸುಮ್ಮನೆ ಹಾಕ್ತಾ ನೋಡಿ. ಎಷ್ಟು ಚಾಲು ಅದಾನ. ಹ್ಞೂನ್ಲೇ, ನಿನ್ನಿಂತ್ರ ಆಗಿದ್ದೆ ಎಲ್ಲಾನು. ಹೋಗೋ, ನಿನ್ನಿಂತ್ರ ಆಗಿದ್ದದ. ನೀ ಬಂದು ನಿಂತಿದ್ದಕ್ಕೆ ಆಗ್ತದಿಲ್ಲ, ನಿನಗೆ ಬರ್ಬೇಕಾಗಿತ್ತೆ. ಫಸ್ಟ್ ನಿಂತವ್ರು ನಾವ, ನೀನಲ್ಲ. ನೀ ಬಂದು ನಡಕ್ ಸಿಕ್ಕೊಂಡಿದ್ದ. ಹೌದು, ನೀ ಬಂದು ನಡಕ್ ಸಿಕ್ಕೊಂಡಿ ಮತ್ತೆ ಅವನ ಮ್ಯಾಗ ಹಾಕ್ತಿಯಲ್ಲ. ಬಿಡ್ರೆ ಪಾಪಕಿ, ಎಷ್ಟು ಇದು ಮಾಡಾತೀರಿ. ನಾನು ಹಾಗಾದ್ರೆ ನೋಡಾತೀನಿ, ಒಬ್ಬಕ್ಕೆ ಸಿಕ್ಕಾಳಂತೆ ಪಾಪಕಿನ್ನ. ಎಷ್ಟು ಇದು ಮಾಡಾತೀರಿ. ನಾನು ಇನ್ನೊಮ್ಮೆ ನಿಮ್ ಜೊತೆ ಆಡ್ಲಕ್ಕ ಬರಂಗಿಲ್ಲ. ಹೋಗ್ರಿ, ನೀವೇ ಆಡ್ಕೋರಿ. ಬಂದ್ ಬಿಡ್ತು ನೋಡು ಸಿಟ್ಟು. ಬಂದ ಬಿಡ್ತು ನೋಡು, ಹಂಗ ಓಡ್ಕೊಂಡು ಬಂದ ಬಿಟ್ಟಿರ್ತದ ಅದು ಸಿಟ್ಟು. ಮತ್ತೆ ಹೇಳೋದಕ್ಕೂ ನನ್ನ ಮ್ಯಾಗ ಸಿಟ್ಟು ಮಾಡ್ತಿರಪ್ಪ ನೀವೆಲ್ಲರೂ. ಹೋಗ್ರಿ, ನಾ ಆಡಂಗಿಲ್ಲ ನಿಮ್ ಜೊತೆ. ಇನ್ ಮ್ಯಾಗ ನಾ ಬರೋದು ಇಲ್ಲ ನಿಮ್ ಕಡೆ. ಸುಮ್ಮನೆ ಮನೆಗೆ ಟಿವಿ ನೋಡ್ಕೊಂಡು ಕುಂದಿರ್ತೀನಿ ನಾನು. ಹೋಗ್ರಿ ಬಿಡ್ಲೇ, ಯಾವಾಗಲೂ ಇದ್ದಿದ್ದೆ ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿ? ಹೋಗ್ರಿ ಬಿಡ್ಲೇ, ಪಾಯ್ದೆ ಸಿಟ್ ಆಗ್ತಿ ಸುಮ್ಮನೆ. ಈಗೇನು ಆಟೋ ಮುಂದುವರ್ಸೋಣ? ಏನು ಹಿಂಗ ಜಗಳ ಮಾಡ್ಕೊಂಡು ನಿಂತಿರ್ತಿರೋ? ನಾನಂತೂ ಒಳ್ಳೆ ಪಾಡಾಡಕ್ಕೆ ಈ ಆಟ ಬೇಜಾರ ಬರತ್ತೆ. ಬೇರೆ ಆಟ ಮಾಡೋಣ. ಹೌದು, ಈ ಆಟ ಬೇಜಾರ ಆಯ್ತು. ಇವ್ರಿಗೆಲ್ಲ ಆಟ ಬೇಜಾರ ಬರ್ತಾವಲೇ. ಅವ್ರು ಸೋತ್ರಿಲ್ಲ, ಮುಗ್ದೋತ್. ನಂಗೆ ಬೇಜಾರ ಬರತೈತಿ, ನಂಗೆ ಆಡಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾರ. ಈ ಸಂಜೆ ಯಾಕೆ ಇಷ್ಟ ಮಾತಾಡ್ತಾನೆ ಮತ್ತೆ? ಬಾಯ್ ಕೊಂಬೆನರ ಬಂದಾವೇನ್ ಮತ್ತೆ? ಕೊಂಬಲ್ಲೇ ಆ ಕರೆಂಟ್ ಶಾಕ್ ಹೊಡೆದಾಗ ಕೂದಲು ನಿಂತ್ಕೊಂಡಿರ್ತಾವಲ್ಲ, ಹಂಗೆ ನಿಂತ್ಕೊಂಡ್ಬಿಟ್ಟಾವಳ ಕೂದಲ. ಅದ್ರ ಸಂಬಂಧ ಅಷ್ಟ ಹಾಳಾತನವ. ನಮ್ ಕೂದಲ ಅಷ್ಟಾಸ ಏನಿಲ್ಲ, ನಗು ಅಂತದ್ದು ಏನು ಇಲ್ಲ ಇಲ್ಲಿ. ಈಗ ನೋಡು ಮುಖ ಇವಂದ ಅಷ್ಟೆಲ್ಲ ಹಾಳಾಡತ್ತಿದ್ದಾಗಲೇ. ಏನ್ ಮಾಡಾತೀರೋ ಎಲ್ಲಾರು? ಕಣ್ಣ ಮುಚ್ಚಲ್ಲಿ ಆಟ ಆಡತ್ತೀವಿ ಅಜ್ಜ. ಓ, ಕಣ್ಣ ಮುಚ್ಚಲ್ಲಿ ಆಟ ಆಡತ್ತೀರಿ? ಸಣ್ಣವರಿದ್ದಾಗ ನಾವು ಬಾಳ ಆಟ ಆಡೇವಿ ಆಟ. ಹೌದಜ್ಜ, ನೀವು ಆಟ ಆಡಿರಿದೆ? ಓ, ಮತ್ತೆ ನಮ್ಮ ಕಾಲದ ಆಟನ ಮತ್ತಿವ. ನಮ್ಮ ಕಾಲದೊಳಗೆಲ್ಲ ಫೋನ್ ಅದಿದ್ದು, ಮತ್ ಇವ ಆಟ ಆಡ್ತಿದ್ವಿ ನಾವು. ಕಣ್ಣ ಮುಚ್ಚಾಲಿ, ಒಟ್ಟಪ್ಪ, ಮತ್ತ ಮುಟ್ಟಾಟಿಕಿ, ಚಿನ್ನಿ ದಾಂಡ, ಇವ ಮತ್ ಬಾಳ್ ಇದ್ವು ನಮ್ಮವ. ಗುಂಡ ಆಡೋದ ನಾವು ಆಟ ಆಡ್ತೀವಿ ಅಜ್ಜ ಇವೆಲ್ಲ. ಹ್ಞೂಪ್ಪ, ಮತ್ ನಮ್ ಕಾಲದ್ವ ಇವೆಲ್ಲ. ಅಜ್ಜ, ನಿಮ್ ಕಡೆ ಫೋನ್ ಏನು ಇರ್ತಿದ್ದಿಲ್ಲ? ಅಯ್ಯೋ, ನಮ್ ಕಡೆ ಫೋನ್ ಏನಿದ್ದಿಲ್ಲ ಅವಾಗ. ಏನ್ ಯಾರ ಏನಾರ ಹೇಳ್ಬೇಕಂತಂದ್ರ ಪತ್ರ ಹಾಕ್ತಿದ್ವಿ ನಾವು. ಅದು ಒಂದ್ ಪತ್ರ ಮುಟ್ಬೇಕಂದ್ರೆ 1 ವಾರ ಬೇಕಾಗ್ತಿತ್ತು. ಒಂದು ಪತ್ರ ಸಂಬಂಧ 1 ವಾರ ಕಾಯ್ತಿದ್ರಿ ಅಜ್ಜ ನೀವು? ಹೂಪ, ಮತ್ ಆಗಿನ ಟೈಮ್ ಒಳಗ ಫೋನ್ ಇಲ್ಲ, ಏನಿಲ್ಲ. ಆಮೇಲೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಬಂತು ಟೆಲಿಫೋನ್ ಅಂತೇಳಿ. ಅದು ₹1 ಕಾಯಿನ್ ಹಾಕಿ ಮಾತಾಡೋದು. ಫೋನ್ಗೆ ಕಾಯಿನ್ ಹಾಕ್ತಾರ? ಅವಾಗೆಲ್ಲ ಅಂತವ ಇದ್ವು, ಇವಾಗಿಲ್ಲ ಅವು, ಅವಾಗಿದ್ವು ಅವು. ಆದ್ರೆ ಅವಾಗಿನ ಕಾಲ ಚಲೋ ಇತ್ತು ಬಿಡ ಅಜ್ಜ. ಏ ತ್ರಿವೇಣಿ, ನೀ ಯಾವಾಗ ಬಂದಿವಾ? ಬಾ. ಅಕ್ಕ, ನೀನೇ ಬಂದಿ? ಅಲ್ಲಿ ನಿಂತ್ಕೊಂಡು ನೀವು ಮಾತು ಕೇಳ್ತಿದ್ವಿ, ಮತ್ತೆ ಅಜ್ಜನ ಮಾತು ಕೇಳಿ ಕಡೆ ಬಂದ್ವಿ. ಓ ಹೌದೇನ? ಯಾಕೆ ತ್ರಿವೇಣಿ, ಅವಾಗಿನ ಕಾಲ ಚಲೋ ಅಂತ ಹೇಳತ್ತಿದ್ದಿ? ಹಾ ಅಜ್ಜ, ಮತ್ತೆ ಅವಾಗಿನ ಕಾಲ ಚಲೋ ಇತ್ತು. ಈಗಿನ ಕಾಲದೊಳಗೆ ನೋಡ, ಫೋನ್ ಬಂದಾಗಿಂತ್ರ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಎಲ್ಲರೂ ಫೋನ್ ಒಳಗೆ ಬಿಸಿ ಆಗಿರ್ತಾರೆ. ಈಗ ಒಂದು ಫ್ಯಾಮಿಲಿ ಐತೆ, ಇಡೀ ಫ್ಯಾಮಿಲಿ ಒಳಗೆ ಒಬ್ಬೊಬ್ರ ಕೈ ಒಂದೊಂದು ಫೋನ್. ಈಗ ಹತ್ರನೇ ಇರ್ತಾರೆ. ಹತ್ರ ಜೊತೆ ಇದ್ರ ಮಾತ್ರ ಬದ್ಲಿ ಎಲ್ಲೋ ಕುಂತಿರ್ತಾರೆ. ಅವ್ರ ಜೊತೆ ಚಾಟಿಂಗ್ ಮಾಡ್ಕೊಂಡು ಕುಂತಿರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೆ. ಅಂದ್ರೆ ಜೊತೆಗಿರೋ ಸಂಬಂಧಕ್ಕಿಂತ ದೂರಗಿರೋ ಸಂಬಂಧಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಅದು ಜೊತೆಗಿರೋ ಸಂಬಂಧಕ್ಕೆ ವ್ಯಾಲ್ಯೂ ಕೊಡಂಗಿಲ್ಲ. 3 ಹೊತ್ತು ಫೋನ್. ಜೊತೆಗಿದ್ದೋ ಜೊತೆ ಮಾತಾಡಂಗಿಲ್ಲ, ಎಲ್ಲೋ ಕುಂತಿರೋ ಜೊತೆ ಮಾತಾಡ್ತಿರ್ತಾರೆ. ಅಲ್ಲಿ ಬಾಜುಕ ಇರ್ತೀವಿ ನಾವು, ನಮ್ ಕೇರೆ ಮಾಡಂಗಿಲ್ಲ, ಫೋನ್ ಹಿಡ್ಕೊಂಡು ಕುಂತ ಬಿಟ್ಟಿರ್ತಾರೆ. ಆದ್ರೆ ಫೋನ್ ಬರೋಕಿನ ಮುಂಚೆ ಎಲ್ಲಾರ ಜೊತೆಗೆ ಇರ್ತಿದ್ರು, ಜೊತೆಗೆ ಆಟ ಆಡ್ತಿದ್ರು, ಊಟ ಮಾಡ್ತಿದ್ರು, ಮತ್ತು ಫುಲ್ ಫ್ಯಾಮಿಲಿ ಕುಂತ್ಕೊಂಡು ಟಿವಿ ನೋಡ್ತಿತ್ತು. ಅವಾಗಿನ ಲೈಫ ಚಲೋ ಇತ್ತು. ಈಗ ಏನೂ ಇಲ್ಲ. ನೀ ಹೇಳೋದು ಕರೆಕ್ಟ್ ಐತ್ ನೋಡ್ವಾ. ಅವಾಗಿಂದ ಜೀವನ ಶೈಲಿನ ಚಲೋ ಇತ್ತು. ಅವಾಗಿನ ಜೀವನ ಶೈಲಿ ಈಗ ಕಂಪೇರ್ ಮಾಡಿದ್ರೆ ಏನೂ ಇಲ್ಲ. 0% ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ. ಈಗೇನ್ವಾ ದ್ವೇಷ, ಮನಸ್ತಾಪ, ಕೋಪ, ಬರೀ ಇವ. ಒಬ್ರು ಕಂಡ್ರೆ ಒಬ್ರಿಗಾಗಂಗಿಲ್ಲ. ಅವ್ರು ಯಾಕೆ ಅಷ್ಟು ಮುಂದೊಂಟಾರ, ನಾವ್ ಯಾಕೆ ಹಿಂದದೀವಿ, ಅವ್ರನ್ನ ಯಾಕೆ ಮುಂದೆ ಹೋಗ್ಬಿಡ್ಬೇಕು ಅಂತ ಮಾತು. ಮತ್ತ ಈಗಿನ ಕಾಲ ರೊಕ್ಕದ ಮ್ಯಾಗ ನಿಂತೈತ್ ನೋಡ್ವಾ. ರೊಕ್ಕನ ಜೀವನ ಅನ್ಕೊಂಡ್ಬಿಟ್ಟಾರ.
ಸಂಬಂಧಕ್ಕಿಂತ ರೊಕ್ಕನ ಎಲ್ಲ, ರೊಕ್ಕ ಇದ್ರನ ಎಲ್ಲ ಅಂತೇಳಿ. ರೊಕ್ಕ ಬೇಕ, ನಾ ಬ್ಯಾಡನಂಗಿಲ್ಲ. ಇದಕ್ಕ ಜೀವನ ಮಾಡಕ್ ರೊಕ್ಕ ಬೇಕ, ಜೀವನಾನೇ ರೊಕ್ಕ ಆಗ್ಬಾರ್ದು. ಜೀವನಾನೇ ರೊಕ್ಕ ಆಗ್ಬಿಟ್ರೆ ಮತ್ತೆ ಸಂಬಂಧಗಳೆಲ್ಲ ಇರ್ತಾವು. ಆ ನೀನ್ ಬರೀ ರೊಕ್ಕ 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 ಅನ್ಕೊಂಡು ಹೋದ್ರ ಈ ಕಡೆ ನಿನ್ ಸಂಬಂಧಿಕರು, ನಿನ್ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾರು ದೂರ ಹಾಕೊಂತ ಹೋಗ್ತಾರ. ನಿನ್ನ ಒಂದಿನ ನಿನ್ ಕಡೆ ಎಲ್ಲ ರೊಕ್ಕ ಇರ್ತೈತಿ, ಆದ್ರೆ ನಿನ್ ಭಾವನೆ ಹಂಚ್ಕೊಳಕ್ ಯಾರು ಇರಂಗಿಲ್ಲ. ಅದ ಈಗಿಂತ ಸಂಬಂಧಗಳಿಗೆ ಬೆಲೆ ಕೊಟ್ಕೊಂಡು ಸಂಬಂಧನ ಮುಂದುವರ್ಸ್ಕೊಂಡು ಹೋದಿ ಅಂದ್ರೆ ಮುಂದೊಂದಿನ ನಿನ್ ಕಡೆ ರೊಕ್ಕನೂ ಇರ್ತೈತಿ, ಸಂಬಂಧಿಕರು ಇರ್ತಾರೆ. ಸಂಬಂಧಿಕರು ಅಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಕರೆಕ್ಟ್ ಹೇಳಿ ನೋಡ್ರಿ ಅಜ್ಜ ನೀವು. ಸರಿ ತಗೊಳ್ಳ ತ್ರಿವೇಣಿ, ದೀಪ, ನಾ ಹೋಗ್ತೀನಿ ಅಂತ ಕೆಲಸ ಇತ್ತು ನನಗೆ. ಹುಡುಗರೇ, ನಿಮ್ಮ ಆಟ ಮುಂದುವರ್ಸ್ರಿ. ಪಾಪ ನಾ ಬಂದಿದ್ದಕ್ಕೆ ನಿಮ್ಮ ಆಟ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿತ್ತೆ. ಓಕೆ ಅಜ್ಜ. ಶಾಲೆಗೆ ಹೋಗಿ ಬಂದ್ರೇನು? ಅಯ್ಯ, ಇವತ್ ಸಂಡೇ. ಹೌದಲ್ಲ, ಮರ್ತ ಹೋಗಿದ್ದೆ ನೋಡ್ರಿ. ಸರಿ ತಗೊಳ್ಳಿ, ಆಟ ಆಡ್ರಿ. ಅಕ್ಕ ನೀನು ಬರ್ತೀರಾ? ನಾವು ಇದು ಕಣ್ಣ ಮುಚ್ಚಿ ಆಡಾತೀವಿ. ಇಲ್ಲ ನಾವಲ್ಲೇ ಆಡ್ರಿ ನೀವು. ನಿಮ್ ದೀಪಕ್ಕ ಬರ್ದಂಗ ಕರ್ಕೋರು. ಬರ್ತೇನಕ್ಕ? ಹೊರಡು ಬಾ. ಏ ವಲ್ಲಪ್ಪ, ಆಡ್ರಿ ನೀವು. ಮತ್ತದಕ್ ಬಂದಿ ಇಲ್ಲಿ? ಹೋಗ್ ಮನೆಗೆ. ಏ ಬಾಡಿ, ಹಿಂಗೇನಾತ ನಾ ಬಂದ್ರೆ? ಸುಮ್ನೆ ಖಾಲಿ ಪಾಲ್ತಲ್ಲಿ ಕಡ್ಡಾಡ್ತಿ ಅಂತೇಳಿ. ನೀನು ಖಾಲಿ ಪಾಲ್ ಅಡ್ಡಾಡ್ತೀರ, ನೀನು ಕಡ್ಡಾಡ್ತೀರ. ನಿಮ್ಮ ಮನೆಗೆ ಹೋಗೋಣ, ನಡಿ 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 ಮನೆಗೆ ಹೋಗೋಣ ನಡಿ. ಹೋಗ ನೀನ್ ನಡಿ ಅಂದ ತಕ್ಷಣ ಹೋಗ್ಬಿಡ್ಬೇಕೆ ನಡೆ ನಡೆ. ಮತ್ ನೀ ನಡಿ ಅಂದ ತಕ್ಷಣ ಹೋಗ್ಬೇಕೇನ? ಹೋಗಲ್ಲೋ. ಹೋಗ. ಈ ನಾಯಿ ಅಂತ ಒಂದು ಮರದಿ ಕೊಟ್ಟು ಮಾತಾಡು ಎಲ್ಲರ ಮುಂದರೆ. ನಿಂಗ್ ಮರ್ಯಾದಿ ನಾನು ನೋ ವೇ, ಚಾನ್ಸೇ ಇಲ್ಲ. ನಡಿ ನಾಯಿ ಅಂತ ನಡಿಲ್ಲೇ ಹೋಗೋಣ, ನಾವು ಆಟಾಡ್ಕೊಳ್ಳಿ ಇವ್ರೆ. ನಡಿ ಹೋಗೋಣಂತೆ. ಮುಂದುವರ್ಸ್ರಿ ಮಾಟ ಮುಂದುವರ್ಸ್ರಿ. ಸ್ನೇಹಿ ಬರ್ತೇನೆ, ನೀನು ಆಟಾಡ್ಕೊಂಡು ನಿಂದಿರ್ತೀಯೋ? ಏ ಮನೆಗೆ ಬಂದು ಏನು ಮಾಡಲಿ, ಸಂಡೇ ಇವತ್ತು ಮಸ್ತ್ ಆಡೋದು ಇವತ್ತು. ಹೋಗ್ನಿ. ಸರಿ ತಗೋರವ, ಆಟ ಆಡಿ ನೀನು. ಇದೇನ್ಲೇ ಈ ಸಲ ಮಳೆ ಬಂದ ಕೆರೆ ತುಂಬೈತಿ. ಹೋದ್ ಸಲ ನೀರೇ ಇದ್ದಿಲ್ಲ, ಎಲ್ಲ ಒಣಗ್ಬಿಟ್ಟಿತ್ತು. ಮತ್ತೆ ಈ ಸತಿ ಏನು ತುಸ ಮಳೆ ಆಗೈತೇನೆ? ಅದು ಈ ಸಲ ಭಾಳ ಮಳೆ ಆಗಿತ್ತಲ್ಲೇ. ಪಾಪ ಆ ಕೇರಳ ನೋಡಿದೇನ, ಎಲ್ಲ ಊರೇ ಮುಳ್ಕೋಗ್ಬಿಟ್ಟಿತ್ತು. ಮಳೆ ಬಂದ್ರು ಕಷ್ಟನ, ಬರಲಿಲ್ಲ ಅಂದ್ರೂ ಕಷ್ಟನ. ಬರಲಿಲ್ಲ ಅಂದ್ರೆ ಬರೋದೇ ಇಲ್ಲ, ಬಂತಂದ್ರೆ ಇಡೀ ಊರಿಗೆ ಊರೇ ತುಂಬಬೇಕು. ಹಂಗೆ ಬರ್ತಿತ್ತಂಗ, ಹಂಗ ಕಾಲ ತಕ್ಕಂಗೆ ಬರ್ತಿತ್ತು ಮಳಿ. ಇನ್ನೊಂದೇನೆ, ಪರಿಸರದ ಹಾಳು ಮಾಡತ್ತಾರ ನೋಡಿ ಜನ. ಗಿಡ ಮರ ಎಲ್ಲ ಕಟ್ ಮಾಡಿ. ಮೊದಲು ಗಿಡ ಮರ ಎಲ್ಲ ಕರೆಕ್ಟ್ ಆಗಿರ್ತಿದ್ವಾ, ಕರೆಕ್ಟಾಗಿ ಮಳೆ ಬಂದು ಹೋಗ್ತಿತ್ತು. ಈ ಗಿಡ ಮರ ಏನೂ ಇಲ್ಲ, ಹೆಂಗ್ ಬೇಕಾದ್ರೆ ಮಳೆ ಬರ್ತೈತೆ, ಹೆಂಗ್ ಬೇಕಾದ್ರೆ ಹೋಗ್ತೈತಿ. ಜನ ಯಾವಾಗ ಪರಿಸರನ ಕಾಪಾಡ್ಕೊಂತಾರೋ ಅವಾಗ ಎಲ್ಲಾನು ಕರೆಕ್ಟ್ ಆಗ್ತೈತೆ ನೋಡು. ಈಗಿನ ಕಾಲದೊಳಗ ಮುಗ್ದು ತಗೋ ಇದ್ದಿದ್ದು ಪರಿಸರನ ಹಾಳು ಮಾಡತ್ತಾರ, ಮತ್ತೆಲ್ಲಿ ಕಾಪಾಡ್ಕೋಬೇಕು ಅವ್ರು. ಇಲ್ಲ ಕರ್ಕೊಂಬಂದಿಲ್ಲ, ಬಂದು ಭಾಳ ದಿನ ಆತಲ್ವಾ ನಮ್ಮ ಕೆರೆ ಕಡೆ. ಮದ್ವೆ ಆದಾಗಿಂತ ಎಲ್ಲಿ ಬಂದನು ಹೇಳ ನಾನು. ಓ ಅದಕ್ಕೇನ? ಹೆಂಗ ನಿನ್ ಗಂಡ ಚಲೋ ನೋಡ್ಕೊತಾರನ? ನನ್ನ ಗಂಡ ಮತ್ತೆ ಏನು ಚಿಂತಿಲ್ಲ ನಂಗೆ. ನಮ್ಮ ನಾದ್ನಿದ ದೊಡ್ಡ ತಲೆ ಬ್ಯಾನಿ. ಎಲ್ಲಿ ತಪ್ಪೈತೆ ಹೇಳಿ, ನಾದ್ನಾರ ಕಟ ಎಲ್ಲ ಕಡೆ ನಾದ್ನಾರ ಕಟ ಇದ್ದಿದ್ದೆ. ಎಲ್ಲಾರು ಚಲೋ ಅದಾರ ಅನ್ನೋರಿಗೆ ಯಾರೊಬ್ಬರು ಕೆಟ್ಟವ್ರು ಇದ್ದೇ ಇರ್ತಾರೆ. ಹೂಲೆ, ನನ್ನ ಗಂಡ ನಮ್ಮತ್ತಿ ನಮ್ಮ ಮಾವನು ಚಲೋ ಅದಲ್ವಾ. ನಮ್ಮ ನಾದ್ನಿ ಬಂದ ತಕ್ಷಣ ನಮ್ಮತ್ತಿಗೆ ಏನಾಗ್ಬಿಡ್ತಾನೆ, ಆಕೆ ಏನು ಕಲ್ಸ್ಕೊಡ್ತಾನೆ ಅಂತದ್ದು. ಆಕೆ ಹೋಗೋ ಮಾಡ್ರೆ ಮುಗ್ ತೋರಿಸ್ಕೊಂಡ ಇರ್ತಾಳೆ ಮತ್ತಿ. ಅತ್ತಿ ಕರೆಕ್ಟ್ ಇರ್ತಾಳೆ. ಇವ್ನು ನಾದ್ನಾರ ಪೇನು ಚುಚ್ಚಿ ಹಂಗೆ ಮಾಡ್ತಾರೆ ಅತ್ತಿಗಳಿಗೆ. ಅಂದ್ರೆ ಎಲ್ಲ ನಾದ್ನಾರು ಹಂಗಿರಂಗಿಲ್ಲ ಬಿಡ್ಲೆ, ಕೆಲವು ಜನ ಅಷ್ಟೇ ಇರ್ತಾರೆ, ಎಲ್ಲರೂ ಇರಂಗಿಲ್ಲ ಹಂಗೆ. ಎಲ್ಲರಿಗೂ ಹೇಳಾತಿಲ್ವಾ ನಾನು, ಕೆಲವು ಜನ ಇರ್ತಾರೆ. ತ್ರಿವೇಣಿ ದೀಪ ಇಲ್ಲೇ ಅದಾರೆ. ಹೌದಲ್ಲ, ಮಾತಾಡ್ಸಿ ಭಾಳ ಜನ ಆಗಿರ್ತಾಳೆ. ಏ ದೀಪಾ, ತ್ರಿವೇಣಿ, ಏ ಸೌಮ್ಯ ಬಂದ ಅಲ್ಲೇ ಗಂಡ ಮನೆ ಹಿಂತ್ರೆ. ಹೌದಲ್ಲ, ಹಾಯ್ಲೇ ಸೌಮಿ. ಏನ್ವಾ ಮದ್ವೆ ಆದಾಗಿಂತ ಮರ್ತ ಬಿಟ್ಟಿ ನಮ್ಮನ್ನ? ನಾನ್ ಮರ್ತೇನೋ ಏನ್ ನೀವು ಮರ್ತು ಬಿಟ್ಟಿರೋ ನನ್ನ? ನೀನ್ ನಂಬರೇ ಇಲ್ಲಿ ಬೀಳ ನನ್ನ ಕಡೆ. ಮತ್ತೆ ನಮ್ಮಂತ ನಂಬರ್ ನೀವ್ಯಾಕೆ ಇಟ್ಕೊಂತಿಲ್ವಾ? ಸಾವುಕಾರ ಮಂದಿ ನಾಯಿ ಅಂತಕ್ಕೆ ಸಾವುಕಾರ ಮಂದಿ ಅಂತ. ಸಾವುಕಾರ ಮಂದಿ ನೀ ನಂಬರ್ ಕೊಟ್ಟಿಲ್ಲ ಅಂತ ಹೇಳ. ನಿಜ ಹೇಳ, ನಂಬರ್ ಕೊಟ್ಟಿದ್ದಿಲ್ಲ ನಾನು? ಇಲ್ಲ ನಾಯಿ ನಂಬರ್ ಸ್ವಿಚ್ ಆಫ್ ಆಯ್ತಲ್ಲ ನಿಂದ. ನಾನು 2-3 ಸಲ ಫೋನ್ ಮಾಡಿ ನಿಂಗೆ. ಹೌದಲ್ಲ, ಆ ನಂಬರ್ ಹೋಗೈತಿ, ಬೇರೆ ನಂಬರ್ ತಗೊಂಡೆ ನಾನು. ಮತ್ತೆ ನಿಂದ ತಪ್ಪಿಟ್ಕೊಂಡು ಮತ್ತೆ ನನಗೆ ಹೇಳ್ತೇನೆ. ಸರಿ ತಗೋ, ತಪ್ಪಾತೆ. ಏನ್ ಲೇ ಸುಚ್ಚಿ, ಕಂಡೇ ಇಲ್ಲಲ್ಲ, ಎಲ್ಲಿ ಹೋಗಿದ್ದೆ ಇಷ್ಟ ದಿನ? ಊರಿಗೆ ಹೋಗಿದ್ದೆ ಬಿಡ್ಲೆ, ಕಾಲೇಜು ಮುಗಿತಲ್ಲ, ಮತ್ತೆ ಮನ್ಯಾಗ ಕುಂತ್ ಬೇಜಾರು ಬರಾದಿತ್ತೆ. ಅದಕ್ಕೆ ನಮ್ಮ ದೊಡ್ಡವ್ರ ಮನೆಗೆ ಹೋಗಿದ್ದೆ. ಮತ್ತೆ ಈಗ ನಾನು ಜಾಬ್ಗೆ ಹೋಗ್ಬೇಕೇನೆ? ಮನ್ಯಾಗ ಗಂಡ ನೋಡ್ತೀನಿ ಅಂತ ಗಂಟು ಬಿದ್ದಾರೆ, ನೋಡ್ಬೇಕು ಅವ್ರು ಹೆಂಗೆ ಅಂತಾರೆ, ಅವ್ರ ಮ್ಯಾಗ ಡಿಪೆಂಡ್. ಅಲ್ಲೇ ಸುಚ್ಚಿ ಜಾಬ್ಗೆ ಹೋಗ್ಬೇಕಿಲ್ಲ, 1-2 ವರ್ಷ ಜಾಬ್ ಮಾಡಿ ಆಮೇಲೆ ಮದುವೆ ಮಾಡ್ಕೋಬೇಕು. ನಿಂಗೆ ಗೊತ್ತಿದ್ದೈತಲ್ಲ ನಮ್ಮ ಮನ್ಯಾಗ ಹೆಂಗೆ ಅಂತೇಳಿ. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು, ನಾವು ಹೇಳ್ದಂಗೆ ಅವ್ರು ಕೇಳಂಗಿಲ್ಲ. ಅದು ನಿಜನ ಬಿಡುವ, ನಿಮ್ಮ ಮನ್ಯಾಗ ಅಷ್ಟು ರಿಸ್ಕ್ ಐತಿ. ಏನು ಅವ್ರು ಹೇಳ್ದಂಗೆ ಕೇಳಿದ್ರೆ ಆತು. ಮದುವೆ ಮಾಡ್ಕೊಟ್ರೆ ಮದುವೆ ಮಾಡ್ಕೊಂಡು ಹೋಗೋದು ಸುಮ್ಮನೆ ತಣ್ಣಗೆ ಇವ್ರ ಕಡೆ ಹನ್ಸ್ಕೊಳೋ ಬದ್ಲಿ. ಮತ್ತೆ ನೀವೇನು ಪ್ಲಾನ್ ಮಾಡಿರ್ವಾ? ನಾವು ಜಾಬ್ ಹೋಗ್ಬೇಕಂತ ಪ್ಲಾನ್ ಮಾಡಿ ನೋಡು. ನಿಂದ ಚಲೋ ಬಿಡ್ರಲ್ಲ, ಮನ್ಯಾಗ ಏನು ಅನ್ನಂಗಿಲ್ಲ, ಆರಾಮ್ ನೀವು ಇಷ್ಟ ಬಂದಂಗೆ ಇರ್ಬೋದು ನೋಡು. ನಮಗೆ ಫ್ರೀಡಮ್ ಐತಪ್ಪ, ನಮ್ಗೆ ಅದ ಮಾಡ್ಬೇಕು ಇದ ಮಾಡ್ಬೇಕು, ಹಿಂಗೆ ಇರ್ಬೇಕಂತ ಏನಿಲ್ಲ. ಪುಣ್ಯ ಮಾಡಿರ್ಬೇಕವಾ ಅಂತ ಮನ್ಯಾಗ ಹುಟ್ಟಾಕ. ಏನು ಮಾಡ್ಬೇಕು, ನಮ್ಮ ಹಣೆ ಬರ ಸರಿ ಇಲ್ಲ. ಇರ್ಲಿ ಬಿಡ, ಇಲ್ಲಿ ಸರಿ ಇಲ್ಲ ಅಂದ್ರೆ ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ, ಗಂಡನ ಮನ್ಯಾಗ ಸರಿ ಇದ್ರೂ ಇರ್ಬೋದು. ಅದಕ್ಕೆ ಸುಮ್ಮನಾಗಿರೋದು ನೋಡಿ. ಮತ್ತೇನ್ಲೇ ಸ್ವಾಮಿ, ನಿಮ್ಮ ಮನ್ಯಾಗ ಹೆಂಗದಾರ? ಚಲೋ ಅದಾರ. ಚಲೋ ನೋಡ್ಕೊಳತ ಇಲ್ಲ ನಿನ್ ಗಂಡ? ಗಂಡ ಚಲೋ ಅದಾನ, ಚಲೋ ನೋಡ್ಕೊಂತಾನ, ಹಂಗೇನಿಲ್ಲ. ತಗೋ, ಮತ್ತೇನು ಇದಕ್ಕಿಂತ ಇನ್ನೇನು ಬೇಕು? ಗಂಡ ಒಂದು ಸರಿ ಇದ್ರೆ ಸಾಕು. ಮತ್ತೇನಾರು ಗುಡ್ ನ್ಯೂಸ್ ಕೊಡಾತಿ ಅನ್ವಾ?